ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ನೋಡಿ. ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗ್ತಾ ಇತ್ತು. ಈಗ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇಂಡಿ ಒಕ್ಕೂಟ ರಚನೆಯಾದ ಮೊದಲ ದಿನದಿಂದಲೂ ಕೂಡ ಯಾಕೋ ಒಬ್ಬೊಬ್ಬರೇ ಆ ಕೂಟದಿಂದ ಹೊರಗೆ ಬರ್ತಾ ಇದ್ರು. ಜೊತೆಗೆ ಆ ಕೂಟದಲ್ಲಿರುವಂತಹ ಪಕ್ಷದಲ್ಲಿ ಬೆಳವಣಿಗೆಗಳಾಗ್ತಾ ಇತ್ತು. ಹಾಗೆ ಈಗಲೂ ಕೂಡ ಆಗಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಇದು. ಮತ್ತೊಂದು ಇಂಡಿ ಒಕ್ಕೂಟದಿಂದ ವಿರೋಧಿಗಳಿಗೆ ಶಾಕ್ ನೀಡೋ ಸ್ಟೋರಿ ಇದು. ಮಾಜಿ ಮುಖ್ಯಮಂತ್ರಿಗೆ ಬಿಗ್ ಆಫರ್ ಕೊಟ್ಟಿರೋದು ಕೈನ ಅಧಿನಾಯಕಿ. ರಾಜ್ಯಸಭೆ ವಿಪಕ್ಷ ನಾಯಕಿಯ ಸ್ಥಾನ ಆಫರ್ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಹುದ್ದೆಯ ಆಫರ್ ಮಾಡಲಾಗಿದೆ. ಈಗಂತೆ ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ರ ಈ ಆಫರ್ ಅನ್ನ. ಕೈ ಜೊತೆ ಕೈ ಜೋಡಿಸೋಕೆ 1 ವಾರ ಸಮಯವನ್ನ ಕೋರಿದ್ದಾರಂತೆ ಮಾಜಿ ಸಿಎಂ. ಹೀಗನ್ನುವಂತಹ ವಿಚಾರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸೋತ ನಂತರ ಶಾಸಕರು ಬಂಡಾಯ ಬೀಳುವಂತಹ ಸುಳಿವು ಸಿಕ್ತು. ಈಗ ಸಂಸದರು ಬಂಡಾಯ ಬೀಳುವ ಸುಳಿವು ಸಿಕ್ಕಿದೆ. ಈ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಿಂದ ಆಫರ್ ಕೊಟ್ಟಿರೋದು ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ. ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನ ಕೊಡೋದರ ಬಗ್ಗೆ, ಜೊತೆಗೆ ರಾಜ್ಯಸಭೆಯ ವಿಪಕ್ಷ ನಾಯಕಿಯ ಸ್ಥಾನದ ಬಗ್ಗೆಯೂ ಕೂಡ ಆಫರ್ ಕೊಡಲಾಗಿದೆ ಅನ್ನುವಂಥ ಮಾತು.